ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಟಿಚಿಂಗ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಸೀರೆ ಜಿಗ್ಜಾಗು ಮತ್ತು ಫಾಲ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಟ್ರೈಟಾಗಿ ಸೆರಗುನ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಎಡ್ಜಸ್ ಎಲ್ಲ ನೀಟಾಗಿರಲಿ. ಸ್ಟ್ರೈಟ್ ಇದ್ದರೆ ಪೀಕೋ ಚೆನ್ನಾಗಿ ಬರುತ್ತೆ. ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ, ಟೆನ್ಷನ್ ಎತ್ತು ಸ್ವಲ್ಪ ಪೀಕೋಗೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಇದು ನಾನು ಪೀಕೋ ಮಿಷಿನಲ್ಲಿ ಮಾಡ್ತಿರೋದು. ಪೀಕೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾವು ಸ್ಟ್ರೈಟಿಗೆ ಇಟ್ಕೊಂಡು ಮಾಡಿದ್ರೆ ನಾವು ಯಾವ ಥರ ಕೊಡ್ತೀವೋ ಅದೇ ಥರ ಸ್ಟ್ರೈಟಾಗಿ ಸ್ಟಿಚ್ ಬರುತ್ತೆ. ಸ್ವಲ್ಪ ಫೋಲ್ಡಿಂಗ್ ಮಾಡಿ, ಸಿಂಗಲ್ ಫೋಲ್ಡ್ ಮಾಡಿದ್ರೆ ಅದೇ ಫೋಲ್ಡಿಂಗ್ ತೊಗೊಳುತ್ತೆ. ನೀವು ನೀಟಾಗಿ ಅದನ್ನು ಇಟ್ಕೊಂಡು ಹೋದರೆ ಸಾಕು. ಎಡ್ಜಸ್ಗೆ ಕರೆಕ್ಟಾಗಿ ಕೊಡಿ, ಎಕ್ಸ್ಟ್ರಾಸು ಸಿಗಬಾರ್ದು. ನೀಟಾಗಿ ಕೊಡಿ. ನೋಡ್ತಾ ಇದ್ದೀರಲ್ಲ, ಪೀಕೋ ಆಗ್ತಿದೆ. ನಾನಿದು ವಯರಲ್ಲಿ ಮಾಡ್ತಾಯಿದ್ದೀನಿ. ನೀವು ಥ್ರೆಡ್ಡಲ್ಲಾದರೂ ಮಾಡ್ಬೋದು, ವಯರಾದರೂ ಮಾಡ್ಬೋದು. ನಾನು ಇದನ್ನು ವಯರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸೆಟ್ ಮಿಷಿನು ಸ್ಟಿಚಿಂಗ್ಗೆ ಮತ್ತು ಪೀಕೋ ಎರಡಕ್ಕೂ ಇಟ್ಕೊಂಡಿರೋದ್ರಿಂದ ಥ್ರೆಡ್ ಯೂಸ್ ಮಾಡಿ, ವಯರ್ ಹಾಕೋಕ್ಕೆ ಹೋಗಬೇಡಿ. ಮಿಷಿನು ಬಾಳಿಕೆ ಬರೋದಿಲ್ಲ. ಸೇಮ್ ಕಲರ್ಸ್ ಹಾಕಿ ಮಾಡಬೇಕು ಪೀಕೋಗಳು. ಈ ಪೀಕೋ ಕ್ಲಿಯರ್ ಆಗ್ತಾ ಬರ್ತಾಯಿದೆ. ಎಷ್ಟು ಸ್ಟ್ರೈಟಾಗಿ ಇಟ್ಕೊಳ್ತೀರೋ ಅಷ್ಟು ನೀಟಾಗಿ ಬರುತ್ತೆ. ಈ ಥರ ಪುಷ್ ಮಾಡ್ಕೊಂಡು ಹೋಗ್ತಿದ್ರೆ ಅದು ನೀಟಾಗಿ ಬರುತ್ತೆ. ಪುಷ್ ಏನು ಮಾಡಿದ್ರೆ ಸುಮ್ಮನೆ ಸ್ಟ್ರೈಟ್ ಇಟ್ಕೊಳ್ಳಿ ಸಾಕು, ನೀಟಾಗಿ ಬರುತ್ತದೆ. ಲಾಸ್ಟ್ ಒಂದು ಲಾಕ್ ಮಾಡ್ಕೊಳ್ಳಿ. ಫ್ರಂಟ್ ಮಾಮೂಲಿ ಲಾಕಿಂಗ್ ಮಾಡಿಕೊಂಡ್ರೆ ಅದು ಬಿಚ್ಕೊಳ್ಳೋದಿಲ್ಲ. ನೋಡಿ, ಇವಾಗ ಪೀಕೋ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸ್ಟ್ರೈಟಾಗಿರಬೇಕು ನೋಡಿ. ಸ್ಟ್ರೈಟ್ ನೋಡ್ತಾ ಇದ್ದೀರಲ್ಲ. ಓಕೆ ಫ್ರೆಂಡ್, ಪೀಕೋ ಈಗ ರೆಡಿಯಾಗಿದೆ. ಈಗ ನೆಕ್ಸ್ಟು ಫಾಲ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಫಾಲ್ಗೆ ಫಸ್ಟ್ ಒನ್ನು ಫಾಲು ರೆಡಿ ಟು ಯೂಸ್ ಅಂತಲೇ ಇದೆ. ಅದೇ ಫಾಲ್ ತೊಗೊಳ್ಳಿ, ಚೆನ್ನಾಗಿ ಬಾಳಿಕೆ ಬರುತ್ತೆ. ಈಗ ಫಾಲಿಗೆ ಸ್ಯಾರಿ ಉಲ್ಟಾ ಇಟ್ಕೊಳ್ಳಿ. ಒಂದು 8ರಿಂದ 10 ಇಂಚು ಗ್ಯಾಪ್ ಬಿಡಿ. ಫಸ್ಟ್ ಒನ್ನು ಉಲ್ಟಾ ಸ್ಯಾರಿ ಇಟ್ಕೊಳ್ಳಿ. ಫಸ್ಟ್ ಒನ್ನು ಸ್ಟಿಚಿಂಗ್ ನೋಡ್ಕೊಳ್ಳಿ. ಫಾಲಲ್ಲಿ ಸ್ಟಿಚ್ ಇರುತ್ತೆ, ಆ ಸ್ಟಿಚ್ ಬಂದು ಫೋಲ್ಡಿಂಗ್ ಒಳಗಡೆ ಹೋಗಬೇಕು, ಆ ಥರ ಮರ್ಚ್ಕೊಳ್ಳಿ. ಫಸ್ಟ್ ಒನ್ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಫೋಲ್ಡ್ ಮರ್ಚಿ ಇಟ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಔಟ್ಲೈನ್ ಸ್ಟಿಚ್ಚು ನಾನು ನಿಮ್ಗೆ ಹೇಳ್ಕೊಟ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಔಟ್ಲೈನ್ ಸ್ಟಿಚ್ಚು ಅದೇ ಥರ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. 2 ಬಟ್ಟೆ ಸಮ ಇಟ್ಕೊಂಡಿರಬೇಕು. 2 ಬಟ್ಟೆ ಸಮ ಇಟ್ಕೊಂಡು ಸೇಮ್ ಸ್ಟಿಚ್ ಅದೇ ಥರ ಎಡ್ಜಸ್ ಸ್ಟಿಚ್ ಅಂತಾರೆ, ಅದನ್ನು ನೀಟಾಗಿ ಮಾಡ್ಕೊಳ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹೇಗೆ ಹೊಲಿತಾ ಇದ್ದೀನಿ ಅಂತ. 2 ಬಟ್ಟೆ ಸಮವಾಗಿ ಇಟ್ಕೊಳ್ಳಿ, ಈಕ್ವಲಾಗಿ ಕೊಡಿ. ಔಟ್ಲೈನ್ ಸ್ಟಿಚ್ಚೇ ಬರಬೇಕು, ಸೇಮ್ ಕಲರ್ ಥ್ರೆಡ್ ಹಾಕಬೇಕು. ನಾನು ಬರೀ 2 ಸೈಡು ಸ್ಟಿಚ್ ಹಾಕೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತಿದೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖ ತಿಳಿಸಿ. ನಿಮಗೆ ಯಾವ್ದಾರ ಸ್ಟಿಚಸ್ ಬಗ್ಗೆ ತಿಳ್ಕೊಬೇಕಿದ್ರೆ ಖಂಡಿತ ನಾನು ನಿಮಗೆ ತಿಳಿಸೋದು ಪ್ರಯತ್ನ ಪಡ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇನ್ನೇನು ಎಡ್ಜ್ ಬರ್ತಾಯಿದೆ. ಎಡ್ಜಲ್ಲೂ ಅಷ್ಟೇ ಸಿಂಗಲ್ ಫೋಲ್ಡ್ ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಏನು ಅಗತ್ಯ ಇಲ್ಲ. ಸೀರೆಗೆ ಜಾಯ್ನ್ ಆಗೋದ್ರಿಂದ ನಮಗೆ ಸಿಂಗಲ್ ಫೋಲ್ಡ್ ಸಾಕಾಗಿದೆ. ನೋಡಿ, ಫೋಲ್ಡ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿ ಅಲ್ಲೂ ಲಾಸ್ಟ್ ಒನ್ನು ಲಾಕ್ ಮಾಡಿ. ಲಾಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒನ್ ಮತ್ತೆ ಸ್ಯಾರಿನ ಅದೇ ಥರ ರಿಟರ್ನ್ ತೊಗೊಳ್ಳಿ. ಈಗ ತಿರುಗಿ ಸಾಕೋದ್ರಿಂದ ಆಯಿಲ್ ಕರೆನೂ ಆಗುತ್ತೆ, ಏನೂ ಇಲ್ಲ. ನೀವು ಮತ್ತೆ ಬ್ಯಾಕ್ ಸೈಡ್ ನೋಡಿ ಈ ಥರ ತೊಗೊಂಡು ಮತ್ತೆ ನಾವು ಸ್ಟಾರ್ಟಿಂಗ್ ಎಲ್ಲಿ ಮಾಡಿದ್ವೋ ಅಲ್ಲಿಂದನೇ ತೊಗೊಳ್ಳಿ. ಅದೇ ಥರ ಎಡ್ಜಸ್ ಹೊಲಿಗೆನೇ ಇರಲಿ. ಮತ್ತು ಸೀರೆನ ಎಳೆಯೋದು ಆ ಥರ ಎಲ್ಲ ಮಾಡಬೇಡಿ. ಆ ಫಾಲ್ ಹೇಗಿರುತ್ತೆ ನೀವ್ಕೊಂಡು ನೀಟಾಗಿ ಮಾಡ್ತಾ ಬಂದರೆ ನಮಗೆ ಎಲ್ಲೂ ಫಾಲ್ಸು ರಿಂಕಲ್ಸ್ ಬರೋದಿಲ್ಲ ಸ್ಯಾರೀಲಿ. ಟರ್ನಿಂಗ್ ತೊಗೊಂಡಿದ್ದೀನಿ. ಟರ್ನಿಂಗ್ ತೊಗೊಂಡು ಸ್ಟಿಚ್ಚು ಔಟ್ಲೈನೇ ಕೊಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ನಾನು ಸೀರೆ ಹೇಗೆ ಸರಿ ಮಾಡಿಕೊಂಡು ಫಾಲ್ ಹಾಕ್ತಾಯಿದ್ದೀನಿ ಅಂತ. ಈ ಥರ ಹಾಕ್ಕೊಳ್ತಾ ಹೋದರೆ ನಿಮ್ಗೆ ಯಾವುದೇ ಥರ ರಿಂಕಲ್ಸು ಬರೋದಿಲ್ಲ, ಫಾಲ್ಸು ನೀಟಾಗಿ ಬರುತ್ತೆ.
ನೋಡಿ ಫಾಲ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಈಗ ಫೋಲ್ಡಿಂಗ್ ಮಾಡಿದ್ವಲ್ಲ, ಸೇಮ್ ಪಾಯಿಂಟ್ ಕರೆಕ್ಟಾಗಿ ಸೂಜಿ ನೀಡಲ್ನ ಕೆಳಗಡೆ ಹಾಕ್ಕೊಬಿಡಿ. ಕೆಳಗಡೆ ಹಾಕ್ಬಿಟ್ಟು ನೀವು ತಿರುಗಿಸಿದ್ರೆ ಕರೆಕ್ಟಾಗಿ ನಾವು ಏನು ಶೇಕ್ ಮಾಡಿದ್ರು ಅದೇನೂ ಆಗೋದಿಲ್ಲ. ಮತ್ತು ಟೆನ್ಷನ್ ಕೀಳಿಸ್ಬಿಟ್ಟು ಆ ಲೈನ ಕ್ಲಿಯರ್ ಮಾಡ್ಕೊಳ್ಳಿ, ಲಾಕ್ ಮಾಡಿ. ಈಗ ನೋಡಿ ಫಾಲ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಆದಷ್ಟು ರಿಂಕಲ್ಸ್ ಇಲ್ದಂಗೆ ಫಾಲ್ ಹಾಕೋಕ್ಕೆ ಟ್ರೈ ಮಾಡಿ. ಮನೇಲೇ ಫಾಲ್ ಮಾಡ್ಬೋದು. ಈಗ 80 ರೂಪೀಸ್ 100 ಆ ಥರ ಓಡ್ತಿದೆ. ನೋಡ್ತಾ ಇದ್ದೀರಲ್ಲ ಫಾಲ್ಸ್ ಹೇಗೆ ಬಂದಿದೆ ಅಂತ. ಈಗ ನಾನು ನೆಕ್ಸ್ಟು ನಿಮಗೆ ಎಮ್ಮಿಂಗಲ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ 2 ಸೈಡು ಸ್ಟಿಚ್ ಇದೆ. ಇದು ಒಂದು ಸೈಡ್ ಸ್ಟಿಚ್ ಇದೆ, ಇನ್ನೊಂದು ಸೈಡ್ ಎಮ್ಮಿಂಗ್ ಮಾಡೋದು. ಈಸಿಯಾಗಿ ಎಮ್ಮಿಂಗ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಒಂದು ಮಾಮೂಲಿ ಸೇಮ್ ಲಾಕ್ ಮಾಡ್ಕೊಳ್ಳೋದು, 2 ಸಮವಾಗಿಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಿ. ರೆಡಿ ಟು ಯೂಸ್ ಫಾಲ್ ಇದೆ. ಈಗೇನು ಮೊದಲಂಗೆ ನೀರಿಗೆ ಹಾಕಿ ಒಣಗಾಕೋದು ಆ ಥರ ಏನಿಲ್ಲ, ರೆಡಿ ಇದೆ ಫಾಲ್ಸು, ಅದೇ ತೊಗೊಳ್ಬೋದು ನೀವು. ಸೇಮ್ ಸೈಡ್ ಸ್ಟಿಚ್ಚು ಕರೆಕ್ಟಾಗಿರಲಿ, ಫಾಲ್ಸ್ ಕರೆಕ್ಟಾಗಿ ಇಟ್ಕೊಂಡು ಫುಲ್ಲು ಔಟ್ಲೈನ್ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಫಾಲ್ ಲೈನ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಮಾಮೂಲಿ ಸಿಂಗಲ್ ಫೋಲ್ಡ್ ತೊಗೊಂಡು ಅದನ್ನು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿ ರಫ್ ಮಾಡಿಬಿಟ್ಟು ಕಟ್ ಮಾಡಿ ತೆಗೀರಿ. ತೆಗೆದ್ಬಿಟ್ಟು ನೋಡ್ತಾಯಿರಿ. ಈಗ ನಾನು ಯಾವ ಥರ ಎಮ್ಮಿಂಗ್ ಮಾಡೋದಕ್ಕೆ ಏನು ಮಾಡ್ಕೊಳ್ತೀನಿ ಅಂತ. ಬ್ಯಾಕ್ ಬರ್ತಾಯಿದ್ದೀನಿ. ಬ್ಯಾಕಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ಬಂದು ಮಾಮೂಲಿ ಫೋಲ್ಡಿಂಗ್ ಇದೆಯಲ್ಲ, ಕರೆಕ್ಟಾಗಿ ಫೋಲ್ಡಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಕರೆಕ್ಟ್ ಮಾಡಿಬಿಟ್ಟು ಫಾಲ್ ಇದೆಯಲ್ಲ ಅದಕ್ಕೂ 1 ಇಂಚ್ ಗ್ಯಾಪ್ಗೆ ಟೆನ್ಷನ್ ಹಾಕ್ಕೊಳ್ಳಿ. ಸೂಜಿ ಕಲೆಕ್ಷನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. 1 ಇಂಚ್ ಗ್ಯಾಪ್ ಇದ್ದರೆ ಸಾಕು. 1 ಇಂಚು 1/2 ಇಂಚು. ಏನಕ್ಕೆ ಅಂದರೆ ಎಮ್ಮಿಂಗ್ ಮಾಡೋಕ್ಕೆ ಗ್ಯಾಪ್ ಇಟ್ಟಿದ್ದೀನಿ. ಮತ್ತು ನಿಮಗೆ ದೊಡ್ಡ ಸ್ಟಿಚ್ ಹಾಕ್ಕೊಳ್ಳಿ. ಇದಕ್ಕೆ ನಾನು ನಿಮ್ಗೆ ತಿಳಿಸಿದ್ನಲ್ಲ ವಿಡಿಯೋದಲ್ಲಿ, ಸ್ಟಿಚಸ್ಸು ದೊಡ್ಡ ಹೊಲಿಗೆ ಬಂದರೆ ಎಮ್ಮಿಂಗಿಗೆ ಯೂಸ್ ಆಗುತ್ತೆ ಅಂತ. ಆ ಸ್ಟಿಚಿಂಗ್ ಇಟ್ಕೊಳ್ಳಿ. ಅದು ದೊಡ್ಡ ಸ್ಟಿಚ್ ಬರುತ್ತೆ, ನಿಮಗೆ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಫಾಲ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ರಿಂಕಲ್ಸ್ ಏನು ಬರಬಾರ್ದು. ಫಾಲ್ನ ಕರೆಕ್ಟಾಗಿ ಇಟ್ಕೊಂಡು ಸ್ಯಾರಿಗೆ ಹಾಕೊಂಬನ್ನಿ. ಒಂದು 1/2 ಇಂಚ್ 1 ಇಂಚ್ ಗ್ಯಾಪ್ ಇರಲಿ. ಯಾಕಂದರೆ ನಿಮ್ಗೆ ಎಮ್ಮಿಂಗ್ ಮಾಡುವಾಗ ಥ್ರೆಡ್ಡು ಸಿಗೋಕ್ಕೆ ಅದು ಕೀಳೋಕ್ಕಾಗುತ್ತೆ, ಕೀಳೋಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಆ ಥರ ಗ್ಯಾಪ್ ಇದ್ದರೆ ನಿಮಗೇನು ಎಮ್ಮಿಂಗಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ಫಾಲ್ಸ್ ಫುಲ್ಲು ಅದೇ ಥರ ಫುಲ್ಲು ಮಾಡ್ಕೋಬೇಕು ಸ್ಟಿಚಸ್ಸು. ದೊಡ್ಡ ಸ್ಟಿಚ್ಚು ಏನು ಪ್ರಾಬ್ಲಮ್ ಇಲ್ಲ, ಬೇಗ ರಿಮೂವ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ ಆಗ್ತಿದೆ. ಮತ್ತು ಫೋಲ್ಡಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ. ಇದೇನು ರಫ್ ಏನು ಮಾಡೋದು ಬೇಡ, ನಾವು ರಿಮೂವ್ ಮಾಡಿರೋ ಸ್ಟಿಚ್ ಅಲ್ವಾ, ಅದಕ್ಕೋಸ್ಕರ ಇದೇನು ಕಟ್ ಮಾಡೋದೇನು ಬೇಡ. ಲಾಕು ಏನು ಅವಶ್ಯಕತೆ ಇಲ್ಲ. ಈಗ ಸೂಜಿಗೆ ಎಮ್ಮಿಂಗ್ ಸೂಜಿಗೆ ದಾರ ಒಂದು ಸಿಂಗಲ್ ಲೈನ್ ಹಾಕ್ಕೊಳ್ಳಿ ಸಾಕು. ಸಿಂಗಲ್ ಲೈನ್ ಹಾಕ್ಕೊಂಡು ಈ ಪ್ಲೇಸಲ್ಲಿ ಎಮ್ಮಿಂಗ್ ಮಾಡ್ತಾ ಬರೋಣ. ನೋಡಿ ಫಸ್ಟ್ ಒನ್ನು ಸ್ಯಾರಿ ಇಟ್ಕೊಂಡಿದ್ದೀನಿ. ಫಸ್ಟ್ ಒನ್ನು ಸ್ಯಾರಿಗೂ ಮಾಮೂಲಿ ನಿಮ್ಗೆ ಎಮ್ಮಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಥರ ಎಮ್ಮಿಂಗು. ಜಾಸ್ತಿ ಜೋರಾಗಿ ಎಳಿಬೇಡಿ, ನೀಟಾಗಿ ಆರಾಮ್ಸೆ ಎಮ್ಮಿಂಗ್ ಮಾಡ್ಕೊಂಡು ಹೋಗಿ. ನಾವು ಜಾಸ್ತಿ ಎಳೆದಷ್ಟು ರಿಂಕಲ್ಸ್ ಆಗುತ್ತೆ. ಫಸ್ಟ್ ಒನ್ ಲಾಕ್ ಹಾಕ್ತಾಯಿದ್ದೀನಿ. ಜಾಸ್ತಿ ಗ್ಯಾಪು ಬಿಡಬೇಡಿ. ಒಂದೊಂದು ಪಾಯಿಂಟ್ಗೂ ಒಂದು 5 ನಾನು ಹೇಳಿದ್ನಲ್ಲ ನಿಮಗೆ 5 ತೊಗೊಂಡು ಆಮೇಲೆ ಒಂದೇ ಸರಿ ಹೇಳ್ಕೊಳ್ಳಿ. ಆವಾಗ ನಿಮ್ಗೆ ಈಸಿಯಾಗಿ ಬೇಗ ಫಾಲ್ಸ್ ಮುಗಿಯುತ್ತೆ. ಕೆಳ ಬಟ್ಟೆ ಸ್ವಲ್ಪ ಇರಲಿ, ಮೇಲ್ಗಡೆ ಫಾಲ್ಸ್ ತೊಗೊಳ್ಳಿ. ಥ್ರೆಡ್ಡು ಜಾಸ್ತಿ ಉದ್ದ ತೊಗೊಂಡ್ರೆ ಈ ಥರ ಲಾಕ್ ಆಗುತ್ತೆ. ಸ್ವಲ್ಪ ಅದು ಕಲೆಕ್ಷನ್ ನೋಡ್ಕೊಳ್ಳಿ. ನಾನು 2 ಎಳೆ ದಾರದಲ್ಲಿ ಮಾಡ್ತಾ ಬರ್ತಿದ್ದೀನಿ ಸ್ವಲ್ಪ, ಯಾಕಂದರೆ ಇದು ಫಾಲ್ ಅಲ್ವಾ, ಅದಕ್ಕೆ 2 ಎಳೆ ದಾರ ತೊಗೊಂಡಿದ್ದೀನಿ. ನೀವು 1 ಎಳೆಲ್ಲಾದರೂ ಮಾಡ್ಬೋದು, 2 ಎಳೆ ಆದರೂ ಮಾಡ್ಕೋಬೋದು. ಕ್ಲೀನಾಗಿ ಈ ಥರ ನೀವ್ಕೊಳ್ತಾ ಇದ್ದರೆ ನಿಮಗೆ ರಿಂಕಲ್ಸ್ ಎಲ್ಲೂ ಬರೋದಿಲ್ಲ. ದಾರ ಜಾಸ್ತಿ ಟೈಟಾಗೂ ಎಳಿಬೇಡಿ, ಫ್ರೀಯಾಗಿ ಬಿಡಿ. ಫ್ರೀ ಅಂದರೆ ಅತಿ ಫ್ರೀನೂ ಬೇಡ, ಅತಿ ಟೈಟು ಬೇಡ. ಕರೆಕ್ಟಾಗಿ ಫಾಲ್ ಹೇಗಿದೆಯೋ ಅದೇ ಥರ ಸ್ಟಿಚಸ್ ಮಾಡ್ಕೊತಾ ಬಂದರೆ ನೀಟಾಗಿ ಫಾಲ್ಸ್ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಈ ಕ್ರಾಸ್ ಬರ್ತಿದೆ. ಕ್ರಾಸಲ್ಲೂ ಅಷ್ಟೇ 1-2 ಲಾಕ್ ಹಾಕ್ಕೊಂಡ್ರೆ ನಿಮಗೆ ಅದು ಲಾಕು ಓಪನ್ ಆಗೋದಿಲ್ಲ, ನೀಟಾಗಿರುತ್ತೆ. ಅಕಸ್ಮಾತ್ ಒಂದು ಸೈಡ್ ಬಿಚ್ಚಿದ್ರು ಒಂದು ಲಾಕ್ ಹತ್ರ ನಿಮಗೆ ಬಿಚ್ಕೊಳ್ಳೋದಿಲ್ಲ. ಲಾಕ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಹತ್ರ ಬೇಕು ಅನ್ಸುತ್ತೆ ಹಾಕ್ಕೊಳ್ಳಿ. ಅತಿ ದೂರ ಹಾಕ್ಕೊಂಡ್ರೆ ಫಾಲ್ ಬಾಳಿಕೆ ಬರೋದಿಲ್ಲ, ಯಾಕಂದರೆ ಕಾಲು ಚೈನ್ಗೆಲ್ಲ ಸಿಗಾಕೊಂಡು ಥ್ರೆಡ್ ಬಂದುಬಿಡುತ್ತೆ. ಆದಷ್ಟು ಹತ್ರ ಹಾಕ್ಕೊಂಡ್ರೆ ನಿಮಗೆ ಲೈಫ್ ಬರುತ್ತೆ. ನೋಡಿ ಈಗ ಲಾಕ್ ಹಾಕೋದು ಹೇಳ್ತಾ ಇದ್ದೀನಿ.
ಲಾಕ್ ನೋಡಿ ಮಾಮೂಲಿ ನಾಟ್ ತೊಗೊಳ್ಳಿ, ನಾಟ್ ಹಾಕ್ಕೊಳ್ಳಿ, ಒಂದೆರಡು ಲಾಕ್ ಹಾಕ್ಕೊಳ್ಳಿ. ಇದೇ ಥರ ಫುಲ್ಲು ಫಾಲ್ಸು ಆ ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. 5 ಒಟ್ಟಿಗೆ ತೊಗೊಂಡ್ರೆ ನಿಮ್ಗೆ ಬೇಗ ಫಾಲ್ಸ್ ಆಗುತ್ತೆ. ಕೆಳಬಟ್ಟೆ ಸ್ವಲ್ಪ ಇರಲಿ, ಸಾರಿ ಹೇಳ್ತಾ ಇದ್ದೀನಿ, ಕೆಳಬಟ್ಟೆ ಸ್ವಲ್ಪ ತೊಗೊಳ್ಳಿ. ನೀಟಾಗಿ ಎತ್ಕೊಳ್ಳಿ. ಎಂಡಿಂಗ್ ಬರ್ತಾ ಇದೆ. ಸೇಮ್ ನಾವು ಮೂಲೆ ಅವು ಫಸ್ಟ್ ಟೈಮ್ ಹೆಂಗೆ ಮೂಲೆ ನಾವು ಲಾಕ್ ಮಾಡಿಕೊಂಡು ಅದೇ ಥರನೇ ಇಲ್ಲೂ ಮೂಲೆ ಲಾಕ್ ಮಾಡ್ಕೊಳ್ಳಿ. 5 6 ತೊಗೊಳ್ತಾ ಇರಿ. ಈಗ ಮೂಲೆ ಲಾಕ್ ಮಾಡ್ತಾಯಿದ್ದೀನಿ. ಮೂಲೆ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಒನ್ನು ಲೊಟೇಟ್ ಮಾಡಿಕೊಂಡು ಮತ್ತೆ ಆ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. ಎಮ್ಮಿಂಗ್ ಎಷ್ಟು ಲಾಕು ಕಮ್ಮಿ ಬರುತ್ತೋ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ಇದೆಲ್ಲ ಲಾಕೆಲ್ಲ ಮಾಡಿದ್ಮೇಲೆ ನಾವು ರಿಮೂವ್ ಮಾಡಬೇಕು ಸ್ಟಿಚಸ್ಸು. ನಾನೀಗ ಫಸ್ಟ್ ಒಂದು ದೊಡ್ಡ ಹೊಲಿಗೆ ಹಾಕಿದ್ನಲ್ಲ ಅದು ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಎಲ್ಲ ಮಾಡಿದಾಗಿದೆ ನೋಡಿ. ಈಗ ಫಾಲ್ ಎಮ್ಮಿಂಗ್ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ಅಂತ. ಥ್ರೆಡ್ಡು ಜಾಸ್ತಿ ಜೋರಾಗಿ ಎಳ್ದಿಲ್ಲ, ನೋಡ್ತಾ ಇದ್ದೀರಲ್ಲ, ಅದು ರಿಮೂವ್ ಮಾಡಿರೋದು. ಒಂದ್ಸರಿ ನೀಟಾಗಿ ಐರನ್ ಕೊಟ್ಬಿಟ್ರು ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ನೀವು ನಾನು ಎಮ್ಮಿಂಗ್ ಮಾಡಿರೋದು ಹೇಗೆ ಕಾಣಿಸ್ತಿದೆ. ಈ ವಿಡಿಯೋದಲ್ಲಿ ನೋಡಿ ಫಾಲು, ಸ್ಟಿಚ್ಚಿಂಗು ಮತ್ತು ಎಮ್ಮಿಂಗ್ ಎರಡು ಥರನೂ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.